ನಮಸ್ತೆ. ಜೈ ಶ್ರೀರಾಮ್, ಜೈ ಹನುಮಾನ್. ಒಂದು ಸಾರಿ ವ್ಯಾಸಗುರುಗಳು ತಮ್ಮ ಶಿಷ್ಯರ ಜೊತೆ ಅಧ್ಯಾತ್ಮ ಮತ್ತು ವೇದಾಂತದ ಬಗ್ಗೆ ಚರ್ಚೆ ಮಾಡ್ತಾ ಕೂರ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಅದನ್ನು ಶಿಷ್ಯರ ಬಳಿ ಕೇಳ್ತಾರೆ, ಸ್ವರ್ಗಕ್ಕೆ ಯಾರು ಹೋಗ್ಬೋದು ಅಂತೇಳಿ. ಅಂದರೆ ಯಾರಿಗೆ ಸ್ವರ್ಗಕ್ಕೆ ಹೋಗುವಂಥ ಅರ್ಹತೆ ಇದೆ? ಶಿಷ್ಯರೆಲ್ಲ ಸಾಕಷ್ಟು ಯೋಚನೆ ಮಾಡ್ತಾರೆ, ಬೇರೆ ಬೇರೆ ರೀತಿಯ ಉತ್ತರಗಳನ್ನ ಕೊಡ್ತಾರೆ. ಆದರೆ ಯಾವ ಉತ್ತರವೂ ವ್ಯಾಸರಿಗೆ ಸಮಾಧಾನ ತರೋದಿಲ್ಲ. ಅಲ್ಲೇ ಇದ್ದಂಥ ತಮ್ಮ ಇನ್ನೊಬ್ಬ ಶಿಷ್ಯ ಕನಕದಾಸರ ಹತ್ರ ಕೇಳ್ತಾರೆ, ಕನಕ ನೀನು ಹೇಳು ಅಂತ ಇದಕ್ಕೆ ಉತ್ತರ. ಕನಕದಾಸರು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರೆ, ಗುರುಗಳೇ, ನಾನು ಹೋದರೆ ಹೋಗ್ಬೋದು ಅಂತೇಳಿ. ಅಲ್ಲಿದ್ದ ಎಲ್ಲ ಶಿಷ್ಯರಿಗೂ ಒಂದು ರೀತಿ ಶಾಕ್ ಆಗುತ್ತೆ. ಅವರೆಲ್ಲ ಯೋಚನೆ ಮಾಡ್ತಾರೆ, ಎಷ್ಟಪ್ಪ ದುರಹಂಕಾರ ಇವನಿಗೆ, ಈ ರೀತಿ ಮಾತಾಡ್ತಾನೆ. ನಾನು ಹೋದರೆ ಹೋಗ್ಬೋದು ಅಂದರೆ ಕನಕದಾಸರು ಮಾತ್ರ ಹೋಗೋದಕ್ಕೆ ಸಾಧ್ಯನಾ? ಬೇರೆ ಯಾರಿಗೂ ಹೋಗೋಂಥ ಅವಕಾಶ ಇಲ್ವಾ ಅಂತ ವ್ಯಾಸರ ಗುರುಗಳಿಗೆ ಅರ್ಥ ಆಗುತ್ತೆ. ಇದರಲ್ಲಿ ಏನೋ ಒಳ ಅರ್ಥ ಇದೆ ಅಂಥೇಳಿ. ತಕ್ಷಣ ಕನಕದಾಸರನ್ನ ಪ್ರಶ್ನೆ ಮಾಡ್ತಾರೆ, ಕನಕದಾಸ ಇದರ ವಿವರಣೆ ಹೇಳು ಅಂತೇಳಿ. ಆವಾಗ ಕನಕದಾಸರು ಹೇಳ್ತಾರೆ, ನಾನು ಎಂದರೆ ಅಹಂ, ಅಂದರೆ ಅಹಂಕಾರ. ಈ ಅಹಮ್ಮನ್ನು ಯಾರು ಬಿಡ್ತಾರೆ, ಯಾರು ತ್ಯಾಗ ಮಾಡ್ತಾರೆ, ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಇದರ ಅರ್ಥ ಇಷ್ಟೇ, ನಾನು ಅಂತ ನಾವು ಯಾವಾಗ ಹೇಳ್ತೀವಿ ಆವಾಗ ನಮ್ಮ ಅವನತಿಯ ಪ್ರಾರಂಭ ಆಗುತ್ತೆ. ನಾವು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಮ್ಮ ಉನ್ನತಿಯ ಆರಂಭ. ಗುಣೈ ಕರ್ಮಾಣಿ ಸರ್ವಶ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮಾನ್ಯತೆ. ಇದರ ಅರ್ಥ ಇಷ್ಟೇ, ಎಲ್ಲವೂ ಪ್ರಕೃತಿಯಿಂದನೇ ನಡೆಯುತ್ತೆ. ಇಲ್ಲೇನೇನು ನಡೀತಾ ಇದೆ ಪ್ರಪಂಚದಲ್ಲಿ ಅದನ್ನೆಲ್ಲವನ್ನೂ ಪ್ರಕೃತಿ ಅಂದರೆ ಪರಮಾತ್ಮ ನಿಯಂತ್ರಿಸ್ತಾನೆ. ಆದರೆ ನಾವೆಲ್ಲ ಏನು ಮಾಡ್ತೀವಿ, ಅದು ನನ್ನಿಂದಾಯಿತು, ಇದು ನನ್ನಿಂದಾಯಿತು, ಎಲ್ಲವನ್ನೂ ನಾನೇ ಮಾಡಿದೆ ಅಂತೇಳಿ ನಾವು ಭಾವಿಸ್ತೀವಿ. ನಾವು ನಿತ್ಯ ದೇವ್ರ ಪೂಜೆ ಮಾಡ್ತೀವಿ, ಹನುಮಾನ್ ಚಾಲಿಸ ಪಠಣ ಮಾಡ್ತೀವಿ, ಲಕ್ಷ್ಮೀ ಸ್ತೋತ್ರ ಹೇಳ್ತೀವಿ. ಇದನ್ನೆಲ್ಲ ಹೇಳಿಬಿಟ್ಟು ನಮಗೆ ನಾವು ಹೇಳ್ತೀವಿ, ದಿನ ನಾನು ಪೂಜೆ ಮಾಡ್ತೀನಿ, ಹೋಮ ಹವನಗಳನ್ನ ಮಾಡಿಸಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಆದರೆ ನನಗೇನು ಒಳ್ಳೆಯದಾಗಲಿಲ್ಲ, ಏನು ಫಲ ಸಿಕ್ಕಲಿಲ್ಲ ಅಂಥೇಳಿ. ಆದರೆ ನಿಜಕ್ಕೂ ನಾವು ಮಾಡಿದಂಥ ಪೂಜೆ, ನಾವು ಹೇಳುವಂಥ ಹನುಮಾನ್ ಚಾಲಿಸದ ಪಠಣದ ಪೂರ್ಣ ಫಲ ನಮಗೆ ಸಿಗಬೇಕಾದ್ರೆ ನಾವೇನು ಮಾಡಬೇಕು? ನಮಗೆ ಹುಷಾರಿಲ್ಲದೆ ಇದ್ದಾಗ ನಾವು ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರು ನಮ್ಮನ್ನು ಪರಿಶೀಲನೆ ಮಾಡಿ ಹೇಳ್ತಾರೆ, ನಮಗೆ ಒಂದಷ್ಟು ಔಷಧಿಗಳನ್ನ ಬರ್ಕೊಟ್ಟು ಒಂದಷ್ಟು ಪಥ್ಯಗಳನ್ನ ಹೇಳ್ತಾರೆ. ನೀವು ಚೆನ್ನಾಗಿ ನೀರು ಕುಡಿಬೇಕು, ಸಿಹಿ ತಿನ್ನೋದನ್ನು ಬಿಡಬೇಕು, ಎಣ್ಣೆ ಪದಾರ್ಥ ತಿನ್ನಬಾರ್ದು, ಸ್ವಲ್ಪ ದಿನ ಚೆನ್ನಾಗಿ ವಾಕ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಹಾಗೆ ನಾವು ಮಾಡಿದಂಥ ಎಲ್ಲ ಪೂಜೆಗಳ ಫಲ ನಮಗೆ ಸಿಗಬೇಕಾದ್ರೆ ನಾವು ಕೂಡ ಒಂದಷ್ಟು ಪಥ್ಯಗಳನ್ನ ಪಾಲನೆ ಮಾಡಬೇಕಾಗಿ ಬರುತ್ತೆ. ಏನದು ಪಥ್ಯಗಳು? ನಮ್ಮ ಅಂತರಾತ್ಮವನ್ನು ಶುದ್ಧಿ ಮಾಡಬೇಕಾಗುತ್ತೆ. ನಮ್ಮಲ್ಲಿರೋಂಥ ಕೆಟ್ಟ ಭಾವನೆಗಳು ಅಂದರೆ ಅರಿಷಡ್ವರ್ಗಗಳು ಅಂತ ಹೇಳ್ತೀವಲ್ಲ, ಆ ಅರಿಷಡ್ವರ್ಗಗಳನ್ನ ಬಿಡಬೇಕಾಗುತ್ತೆ. ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಇವುಗಳನ್ನೆಲ್ಲ ಬಿಟ್ಟು ನಮ್ಮಲ್ಲಿ ಒಳ್ಳೆಯ ಭಾವನೆಗಳನ್ನ, ಶಾಂತಿ, ಸಹನೆ, ಪ್ರೀತಿ, ವಿನಯ ಇವುಗಳನ್ನ ತುಂಬಿಕೊಂಡಾಗ ನಾವೇನು ಮಾಡ್ತೀವಿ ಪೂಜೆಗಳು, ಇದರದ ಫಲ ನಮಗೆ ಸಿಗುತ್ತೆ. ಸರ್ವಜ್ಞ ಹೇಳ್ತಾನೆ, ಅನ್ನವನ್ನು ಹಿಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ. ಅಂದರೆ ಅನ್ನವನ್ನು ಇಕ್ಕುವುದು, ಹಸಿದು ಬಂದವರಿಗೆ ಅನ್ನ ಕೊಡೋದು, ನನ್ನಿಯನ್ನು ನುಡಿಯುವುದು, ಒಳ್ಳೆಯ ಮಾತಾಡೋದು, ಸತ್ಯ ಹೇಳೋದು, ತನ್ನಂತೆ ಪರರ ಬಗೆದೊಡೆ ಅಂದರೆ ನನ್ನನ್ನು ಹಾಗೂ ನಮ್ಮವ್ರನ್ನ ಹೇಗೆ ನಾವು ನೋಡ್ತೀವೋ, ಪ್ರೀತಿಯಿಂದ ಸತ್ಕರಿಸ್ತೀವೋ, ಹಾಗೆ ಬೇರೆಯವ್ರನ್ನೂ ಕೂಡ ಅದೇ ಭಾವನೆಯಲ್ಲಿ ನೋಡಿದರೆ ಕೈಲಾಸ ಸಿಗುತ್ತೆ. ಅಂದರೆ ನಾವು ಮಾಡಿದಂಥ ಎಲ್ಲ ಕೆಲಸಗಳನ್ನು ನಮಗೆ ಮುಕ್ತಿ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅಂತೇಳಿ. ನಮ್ಮಲ್ಲಿ ಶಾಂತಿ, ಸಹನೆ, ಪ್ರೀತಿ, ವಿನಯ ಇದ್ದರೆ ದೇವರು ತನ್ನಿಂದ ತಾನೇ ನಮ್ಮೊಳಗೆ ಬರ್ತಾನೆ. ಯಾವ ಮನಸ್ಸು ಸ್ವಚ್ಛವಾಗಿರುತ್ತೆ, ಯಾರ ಹೃದಯ ಸ್ವಚ್ಛವಾಗಿರುತ್ತೆ, ಅಲ್ಲಿ ದೇವರಿರ್ತಾರೆ. ಬನ್ನಿ ಈ ವಾರ ಒಂದು ಸಂಕಲ್ಪ ಮಾಡೋಣ. ನಮ್ಮಲ್ಲಿರುವಂಥ ಎಲ್ಲ ಕೆಟ್ಟ ಗುಣಗಳನ್ನು ಹೊರಗೆ ಹಾಕಿ ನಮ್ಮಲ್ಲಿ ಹನುಮಂತನ ಪ್ರತಿಷ್ಠಾಪನೆ ಮಾಡೋಣ. ಪ್ರೀತಿಯಿಂದ, ಸಹನೆಯಿಂದ ಹನುಮಂತನನ್ನು ಪೂಜೆ ಮಾಡೋಣ. ಅದರ ಜೊತೆಗೆ